ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಸ್ವಲ್ಪ ವಿಭಿನ್ನವಾದಂತಹ ಹೊಸ ರೀತಿಯಲ್ಲಿ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಆದಂತಹ ಒಂದು ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ 1 ಬಟ್ಲು ಅಳತೆ ಹಾಗೆ ಸಣ್ಣ ರವೆನ ಸೇರಿಸ್ತಾ ಇದ್ದೀನಿ. ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂತಹ ಸಣ್ಣ ರವೆ, ಬಾಂಬೆ ರವೆ. ಹಾಗೆಯೇ ಇಲ್ಲಿ 1 ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇವಾಗ ಎರಡನ್ನು ಕೂಡ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ರವೆ ಅನ್ನೋದು ಒಂದು ಸ್ವಲ್ಪ ಪೌಡ್ರ್ ಥರ ಆಗಬೇಕು. ಹಾಗಾಗಿ ಒಂದು ಸ್ವಲ್ಪ ಸಮಯ ತಗೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತೀರಾ ಪೌಡ್ರ್ ಆಗೋದಿಲ್ಲ, ಲೈಟಾಗಿ ಒಂದು ಸ್ವಲ್ಪ ರವೆ ರವೆ ಥರ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನಿವಾಗ ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು, ನಂತರ ಇಲ್ಲಿ 1 ಬಟ್ಲು ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಈ ಹಾಲನ್ನು ಈ ರವೆಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಸತಿಗೆ ಸೇರ್ಸೋಕ್ಕೆ ಹೋಗಬೇಡಿ, ತೀರಾ ತೆಳುವಾಗಿಬಿಟ್ರೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಸೇರಿಸ್ತಾ ಗಂಟುಗಳು ಇಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ನಾನು 1 ಬಟ್ಲಾಗುವಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿದೆ. ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು 10 ನಿಮಿಷಗಳ ಕಾಲ ಇಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ರವೆ ಆಗಿರೋದ್ರಿಂದ ನೆಂದು ಒಂದು ಸ್ವಲ್ಪ ಗಟ್ಟಿಯಾಗಿ ಮತ್ತು ರವೆ ಚೆನ್ನಾಗಿ ಅರಳುತ್ತೆ. ಇದು ನೆನೆಯುವಷ್ಟರಲ್ಲಿ ಈ ಕಡೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಗೆ 1 ಬಟ್ಲಾಗುವಷ್ಟು ನಾನಿಲ್ಲಿ ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ತೆಂಗಿನಕಾಯಿ ಇದ್ದರೆ ಅದನ್ನು ನೀವು ಯೂಸ್ ಮಾಡಿ. ನಂತರ ಇದಕ್ಕೆ ಒಂದು 1/4 ಬಟ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಪುಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇವಾಗ ಇವೆರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಬೆಲ್ಲ ಕರಗಿ ಕೊಬ್ಬರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ಹಸಿ ತೆಂಗಿನಕಾಯಿ ತೊಗೊಂಡ್ರೆ ಪೂರ್ತಿಯಾಗಿ ಬೆಲ್ಲ ಕರಗಿ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನಿವಾಗ ಸ್ವಲ್ಪ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಸ್ಟಫಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ. ಇದು ಸ್ವಲ್ಪ ನಿಮಗೆ ಗಟ್ಟಿ ಏನಾದರೂ ಅಂತ ಅನಿಸಿದ್ರೆ ಇಲ್ಲಿ ನೀರನ್ನು ಸೇರಿಸಿ ಇದನ್ನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ನೀರೇನು ಹಾಕಿಲ್ಲ, ಹಾಗೇನೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಸೈಡಿಗೆ. ಈ ಕಡೆ ನಂತರ ನಾನಿಲ್ಲಿ ಒಂದು ಕಡಾಯಿಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ನೀರನ್ನು ಚೆನ್ನಾಗಿ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ನಾವು ಹಬೆಯಲ್ಲಿ ಈ ಒಂದು ಪದಾರ್ಥನ ಬೇಯಿಸ್ಕೊಳ್ಬೇಕಾಗುತ್ತೆ. ಆ ಕಡೆ ನೀರು ಕಾಯ್ತಾ ಇರಲಿ, ಈ ಕಡೆ ರವೆನೂ ಕೂಡ ಚೆನ್ನಾಗಿ ನೆಂದಿದೆ. ಒಂದು 10 ನಿಮಿಷ ಇಲ್ಲಿ ನಾನು ನೆನೆಸ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ಲ, 10 ನಿಮಿಷ ಆದಮೇಲೆ ಇದು ಒಂದು ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿದೆ. ಇದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಸೋಡಾ, ಹಾಗೆಯೇ 1 ಚಮಚಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಬೇಕಿಂಗ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇವಾಗ 1 ಚಮಚ ಆಗುವಷ್ಟು ಅಥವಾ 2 ಚಮಚ ಆಗುವಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎರಡು ಬೇಡ ಅಂದರೆ ನೀವು ಈನೋ ಪುಡಿನ ಕೂಡ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗರಗರ ಅಂತ. ನೋಡಿ, ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿದೆ. ಈ ಥರ ಇದ್ದರೆ ಪರ್ಫೆಕ್ಟ್ ಆಗಿದೆ ಹಿಟ್ಟು. ಇವಾಗ ನಂತರ ನಾನಿಲ್ಲಿ ಪಡ್ಡು ಮಾಡುವಂಥ ಮಣೆನ ತಗೊಂಡಿದ್ದೀನಿ. ಈ ಪಡ್ಡು ಮಾಡುವಂಥ ಮಣೆಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಪಡ್ಡು ಮಣೆಗೆ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ಕೊಂಡಾಗಿದೆ. ನಂತರ ರೆಡಿ ಮಾಡಿಟ್ಟಂಥ ರವೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ತಾ ಇಲ್ಲ, ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಸೇರಿಸ್ತಾ ಇರೋದು. ಇದು ಉಬ್ಬಿ ಬರುತ್ತಲ್ವ, ಹಾಗಾಗಿ ಸ್ವಲ್ಪನೇ ಸೇರಿಸಿ ನಂತರ ಒಣ ಕೊಬ್ಬರಿ ಮತ್ತು ಬೆಲ್ಲದ ಮಿಶ್ರಣನ ಈ ಥರ ಸ್ವಲ್ಪ ಉಂಡೆ ಥರ ಮಾಡಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ನೀರೇನು ಹಾಕದೆ ಹಾಗೆಯೇ ಒಣ ಕೊಬ್ಬರಿ ಬೆಲ್ಲನ ಕಾಯಿಸಿದ್ದೆ. ಸ್ವಲ್ಪ ಅದು ಗಟ್ಟಿಯಾಗಿದೆ, ಪರವಾಗಿಲ್ಲ. ಈ ಥರ ನಾವು ಹಿಟ್ಟಿನ ಮಧ್ಯದಲ್ಲಿ ಹೀಗೆ ಇಟ್ಟು ಫಿಲ್ ಮಾಡಿದರೆ ಅದು ಬೇಯ್ತಾ ಮತ್ತೆ ಅದು ಸಾಫ್ಟಾಗಿ ಆಗುತ್ತೆ. ನೋಡಿ, ಹಿಟ್ಟನ್ನು ಅಲ್ಲೇ ನಾವು ಮೇಲ್ಗಡೆ ಫಿಲ್ ಮಾಡಿದ್ರೆ ಸಾಕು. ನೋಡಿ, ಎಲ್ಲನೂ ಕೂಡ ನಾನಿಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ಟ್ಯಾಪ್ ಮಾಡಿದ್ದೀನಿ. ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ನೀರು ಕೂಡ ಚೆನ್ನಾಗಿ ಕಾದಿತ್ತು. ಕಾದಿರುವಂಥ ನೀರು ಮೇಲೆ ಈ ರೆಡಿ ಮಾಡಿಟ್ಟಂತಹ ಪಡ್ಡು ಮಣೆನ ಇಟ್ಟು ಹಬೆಯಲ್ಲಿ ಇದನ್ನು ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ.
ಜಾಸ್ತಿ ಸಮಯ ಹಿಡಿಯೋದಿಲ್ಲ, 10 ನಿಮಿಷದಲ್ಲೇ ಇದು ಬೆಂದೋಗುತ್ತೆ. ಬೆಂದಿದೆಯಾ ಅಲ್ವಾ ಅಂತ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಬೋದು. ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ನಾನಿಲ್ಲಿ ಬೇಯಿಸ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಉಬ್ಬಿ ಬಂದಿದೆ ಅಂತ. ಬೆಲ್ಲ ಮತ್ತು ಕೊಬ್ಬರಿ ಕರಗಿ ಒಂದು ಸ್ವಲ್ಪ ಅಲ್ಲಲ್ಲಿ ಕಲರ್ ಆಗಿ ಬಂದಿದೆ. ಇವಾಗ ಇದು ಸ್ವಲ್ಪ ಬೆಂದಿದೆಯಾ ಇಲ್ವಾ ಅಂತ ನಾನು ಈ ಥರ ಚಾಕು ಸಹಾಯದಿಂದ ನೋಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೂಡ ಅಂಟ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ತುಂಬಾ ಈಸಿಯಾಗಿ ಇದನ್ನು ನಾವು ತೆಕ್ಕೊಳ್ಬೋದು. ಒಂದೇ ಸೈಡು ಬೇಯಿಸ್ಕೊಳ್ಬೋದು, ಇಲ್ಲ ನೀವು 2 ಸೈಡು ಬೇಯಿಸ್ಕೊತೀನಿ ಅಂದರೆ ಬೇಯಿಸ್ಕೊಳ್ಬೋದು. ಇಲ್ಲಿ ಆಲ್ರೆಡಿ ಬೆಂದಾಗಿದೆ. ನೋಡಿ ಎಷ್ಟು ಈಸಿಯಾಗಿ ಇದನ್ನು ತೆಕ್ಕೊಳ್ಬೋದು ಅಂತ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಒಂದು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ. ಈ ಬೆಲ್ಲದ ಕಡುಬು ಮಾಡ್ತೀವಲ್ವ, ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಇಲ್ಲಿ ನಾವು ರವೆ ಮತ್ತು ಬೇಕಿಂಗ್ ಸೋಡಾ ಪೌಡರ್ನ ಬಳಸಿ ಮಾಡಿರೋದ್ರಿಂದ ಸ್ವಲ್ಪ ಟೇಸ್ಟು ವಿಭಿನ್ನ ಅಂತ ಅನಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದು ರೆಡಿ ಆಗಿದೆ ಅಂತ. ಒಂದು ಸ್ವಲ್ಪ ಇದು ಕೇಕ್ ರೀತಿಯಾಗಿ ಸ್ವೀಟ್ನೆಸ್ಸನ್ನು ಕೊಡುತ್ತೆ, ಡಿಫ್ರೆಂಟಾಗಿ. ತುಂಬಾ ಸಾಫ್ಟಾಗಿರುತ್ತೆ. ಇದೇ ಥರ ಇನ್ನುಳಿದಂಥ ಹಿಟ್ಟಿನಿಂದ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಬೋದು. ನೋಡಿ, ಆ ಬೆಲ್ಲ ಮತ್ತು ಕೊಬ್ಬರಿ ಕರಗಿ ಯಾವ ಥರ ಅಲ್ಲಲ್ಲಿ ಕಲರಾಗಿ ಬಂದಿದೆ ಅಂತ. ಈ ಸ್ಟಫಿಂಗ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿಯಾಗಿ ಮಾಡ್ಕೊಳ್ಳಿ, ಇನ್ನೂ ಟೇಸ್ಟು ಡಬಲ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸ್ಟಫಿಂಗನ್ನು ಮಾಡ್ಕೊಂಡಿದ್ದೆ. ಹಾಗಾಗಿ ಉಳಿದಂಥ ಹೂರಣದಿಂದ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ, ಒಂದು ಸ್ವಲ್ಪ ಬೆಲ್ಲನ ಸೇರಿಸಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಒಂದು ರೀತಿಯಾದಂಥ ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ನಮ್ಮ ಉತ್ತರ ಕರ್ನಾಟಕ ಸೈಡು ಎಲೆಗಡುಬು ಅದ್ರ ಜೊತೆಗೆ ಇದನ್ನು ಮಾಡ್ಕೊಳ್ತೀವಿ. ನಂತರ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಸೋಂಪು ಕಾಳನ್ನು ಜಜ್ಜಿ ಸೇರಿಸಿದ್ದೀನಿ. ಇದರಿಂದ ಈ ಪಾಕದ ಟೇಸ್ಟು ಡಬಲ್ ಆಗುತ್ತೆ. ಸ್ವಲ್ಪ ಇದಕ್ಕೆ ಗಸಗಸೆ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೂ ಕೂಡ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಈ ಪಾಕನ 1 ವಾರಗಳ ಮೇಲೆ ಇಟ್ಟರೂ ಕೂಡ ಕೆಡೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ಕೂಡ ನಾನಿಲ್ಲಿ ಮಾಡ್ಕೊಂಡಾಗಿದೆ. ಇದಕ್ಕೆ ಸೈಡ್ ಡಿಶ್ ಆಗಿ ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ರೀತಿಯಾದಂಥ ಇದನ್ನು ಸ್ವೀಟ್ ಪಡ್ಡು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಈ ಥರ ಮಾಡ್ಕೊಳ್ಳಿ. ಈ ಪಾಕದಲ್ಲಿ ಅದ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಪಾಕ ಬೇಡ ಅಂದರೆ ನೀವು ಸ್ಟಫಿಂಗನ್ನೇ ಒಂದು ಸ್ವಲ್ಪ ಜಾಸ್ತಿಯಾಗಿ ಫಿಲ್ ಮಾಡಿಕೊಂಡು ಹಾಗೇನೆ ಇದನ್ನು ತಿನ್ಬೋದು. ನೋಡಿ ಯಾವ ಥರ ಇದು ಸಾಫ್ಟಾಗಿ ಬಂದಿದೆ ಅಂತ. ಈ ಥರ ಪಾಕದಲ್ಲಿ ಅದ್ದಿ ಇದನ್ನು ತಿನ್ಬೋದು, ಸ್ವೀಟ್ ಕಡಿಮೆ ಅಂತ ಅನಿಸಿದ್ರೆ. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.